ಈ ಜೀವಕೋಶಗಳಲ್ಲಿ ನಡೆಯೋ ಜೀವ ಪ್ರಕ್ರಿಯೆನೇ ಜೀವರಸಾಯನ ಕ್ರಿಯೆಗಳಾಗಿರುವಂಥದ್ದು. ಈ ಜೀವಕೋಶಗಳ ಆರೋಗ್ಯನೇ ನಮ್ಮ ಆರೋಗ್ಯ, ಈ ಜೀವಕೋಶಗಳ ಅನಾರೋಗ್ಯನೇ ನಮ್ಮ ಅನಾರೋಗ್ಯ. ನಾವು ಸೇವಿಸುವ ಆಮ್ಲಜನಕದ ಕಣ ಕಣ ಸಹ ಈ 37 ಲಕ್ಷ ಕೋಟಿ ಜೀವಕೋಶಗಳಿಗೆ ತಲುಪಬೇಕು. ಒಂದು ಸಣ್ಣ ಮರಳಿನ ಕಣದಷ್ಟು ನಮ್ಮ ದೇಹದ ಭಾಗದಲ್ಲಿ ಲಕ್ಷಾಂತರ ಜೀವಕೋಶಗಳಿದೆ ಅನ್ನೋದಾದರೆ ಇಡೀ ಮಾನವನ ದೇಹದಲ್ಲಿ ಎಷ್ಟು ಜೀವಕೋಶಗಳಿರ್ಬೋದು ಅಂದಾಜು ಮಾಡಿದರೆ ಸುಮಾರು 37 ಲಕ್ಷ ಕೋಟಿ ಜೀವಕೋಶಗಳು. ಅಂದರೆ 37ರ ಪಕ್ಕದಲ್ಲಿ ಸುಮಾರು 12 ಸೊನ್ನೆ ಇಡಬೇಕು. 37 ಟ್ರಿಲಿಯನ್ ಜೀವಕೋಶಗಳು. ಈ ಎಲ್ಲ ಜೀವಕೋಶಗಳು ಉಸಿರಾಟ ನಡೀತಾ ಇರುತ್ತೆ. ಅಂದರೆ ನಾವು ಸೇವಿಸುವ ಆಮ್ಲಜನಕದ ಕಣ ಕಣ ಸಹ ಈ 37 ಲಕ್ಷ ಕೋಟಿ ಜೀವಕೋಶಗಳಿಗೆ ತಲುಪಬೇಕು. ಜೊತೆಗೆ ಸೇವಿಸುವ ಆಹಾರದಲ್ಲಿರೋ ಪೌಷ್ಟಿಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸಿಂದ ಉತ್ಪತ್ತಿಯಾಗೋ ಗ್ಲೂಕೋಸ್ ಅಂಶಗಳು, ಪ್ರೋಟೀನ್ಗಳಿಂದ ಉತ್ಪತ್ತಿಯಾಗೋ ಅಮೈನೋ ಆ್ಯಸಿಡ್ಗಳು, ಕೊಬ್ಬಿನಾಂಶದ ಕಣಗಳು, ವಿಟಮಿನ್ಗಳು ಅಂದರೆ ವಿಟಮಿನ್ ಎ, B1, B2, B3, B5, B6, B9, B12, ವಿಟಮಿನ್ ಖನಿಜಾಂಶಗಳು ಅಂದರೆ ಐರನ್, ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಕಾಪರ್, ಸೆಲೆನಿಯಂ ಈ ಎಲ್ಲ ಪೌಷ್ಟಿಕಾಂಶಗಳು 37 ಲಕ್ಷ ಕೋಟಿ ಜೀವಕೋಶಗಳಿಗೆ ತಲುಪಬೇಕು. ಜೀವಕೋಶಗಳಲ್ಲಿ ಜೀವರಸಾಯನ ಕ್ರಿಯೆಗಳು ನಡಿಬೇಕು. ಹೀಗೆ ಜೀವಕೋಶಗಳಲ್ಲಿ ಜೀವರಸಾಯನ ಕ್ರಿಯೆಗಳು ನಡೆದಾಗ ಅದರಲ್ಲಿ ಶಕ್ತಿ ಉತ್ಪತ್ತಿ ಆಗಬೇಕು. ಈ ಶಕ್ತಿನೇ ನಮ್ಮ ಪ್ರಾಣ ಆಗಿರುವಂಥದ್ದು, ಈ ಶಕ್ತಿನೇ ನಮ್ಮ ಜೀವ ಆಗಿರುವಂಥದ್ದು. ಈ ಜೀವಕೋಶಗಳಲ್ಲಿ ನಡೆಯೋ ಜೀವ ಪ್ರಕ್ರಿಯೆನೇ ಜೀವರಸಾಯನ ಕ್ರಿಯೆಗಳಾಗಿರುವಂಥದ್ದು. ಹೀಗಿರುವಾಗ ಈ ಜೀವಕೋಶಗಳ ಆರೋಗ್ಯನೇ ನಮ್ಮ ಆರೋಗ್ಯ, ಈ ಜೀವಕೋಶಗಳ ಅನಾರೋಗ್ಯನೇ ನಮ್ಮ ಅನಾರೋಗ್ಯ. ಮನುಷ್ಯನ ಹುಟ್ಟನ್ನು ನಿರ್ಧರಿಸೋದು ಇವೇ ಜೀವಕೋಶಗಳೇ, ಆಯಸ್ಸನ್ನು ನಿರ್ಧರಿಸೋದು ಸಹ ಇವೇ ಜೀವಕೋಶಗಳೇ. ಹೀಗಿರುವಾಗ ಈ ಜೀವಕೋಶಗಳ ಆರೋಗ್ಯ ನಿರ್ಧರಣೆ ಮಾಡೋದು ಯಾವುದು? ನಾವು ಸೇವಿಸುವ ಆಹಾರ. ನಾವು ಸೇವಿಸುವ ಆಹಾರದಲ್ಲಿರೋ ಹಣ್ಣುಗಳು, ತರಕಾರಿಗಳು, ಈ ಹಣ್ಣುಗಳಲ್ಲಿರೋ ಬಣ್ಣಗಳು, ತರಕಾರಿಗಳಲ್ಲಿರೋ ನಾರಿನಂಶ ಅಷ್ಟೇ ಅಲ್ಲ, ಧಾನ್ಯಗಳು, ಬೇಳೆಗಳು, ಕಾಳುಗಳು, ಸೊಪ್ಪು, ತರಕಾರಿಗಳು, ಎಣ್ಣೆ ಬೀಜಗಳು, ಆಹಾರದಲ್ಲಿರೋ ನಾರಿನಂಶ, ಕುಡಿಯೋ ನೀರು, ಗಾಳಿ, ನಾವು ತಗೊಳ್ಳೋ ಬಿಸಿಲು, ನಾವು ಮಾಡೋ ನಿದ್ದೆ, ಕಾಲ್ನಡಿಗೆ ಇವೆಲ್ಲವೂ ಸಹ ಆಹಾರದ ಅಂಶಗಳನ್ನೇ. ಅದೆಲ್ಲದಕ್ಕಿಂತ ಮುಖ್ಯವಾಗಿ 37 ಲಕ್ಷ ಕೋಟಿ ಜೀವಕೋಶಗಳ ಜೀವರಸಾಯನ ಕ್ರಿಯೆಗಳಿಗೆ ಬೇಕಾಗಿರುವಂಥದ್ದು ಮೂಲ ಚೈತನ್ಯ ಯಾವುದು ಅಂತಂದರೆ ಅದು ಸೂರ್ಯನ ಬಿಸಿಲು ಮತ್ತು ಬೆಳಕು. ನಮಸ್ಕಾರ.